ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಹೋಗ್ತಿದ್ದಾನೆ ಇವನು, ಕಂಡುಹಿಡಿಬೇಕು. ಎಲ್ಲಿಗೆ ಹೋಗ್ತಾ ಇದ್ದಾನೆ ಇವನು? ಅಲ್ಲ, ಆಫೀಸ್ ಕೆಲಸ ಬಿಟ್ಟು ಯಾರಿರ್ಬೋದು ಇದ್ರ ಹಿಂದೆ? ಕಂಡುಹಿಡಿಯಲೇಬೇಕು. ಇವ್ನ ನಮ್ಮ ಮಾತನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಿರ್ಬೋದು? ಅಂದ್ರೆ ದಂಧೆ ನಡೆಸ್ತಿರೋ ವ್ಯಕ್ತಿಗಳಿಗೂ ಇವನ್ಗೂ ಏನಾದ್ರೂ ಲಿಂಕ್ ಇರ್ಬೋದಾ? ನಾನು ಅನ್ಕೋತಾನೆ ಇದ್ದೆ ನಮ್ ವಿಷಯ ಎಲ್ಲ ಹೇಗ್ ಲೀಕ್ ಆಗ್ತಿದೆ ಅಂತ. ಅದ್ ಹೇಗೆ ಇಷ್ಟು ಬೇಗ ದಂಧೆ ನಡೀತಿರೋ ಜಾಗನ ಖಾಲಿ ಮಾಡೋದಕ್ ಸಾಧ್ಯ? ಇವಾಗೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗೋ ಹಾಗೆ ಕಾಣಿಸ್ತಿದೆ. ಅವನ್ ವಿಡಿಯೋ ಮಾಡಿದ್ದಂತೂ ನಿಜ, ಬಟ್ ಅದನ್ನ ತಗೊಂಡು ಎಲ್ಲಿಗೆ ಹೋಗ್ತಿದ್ದಾನೆ? ಇಷ್ಟು ಅರ್ಜೆಂಟಾಗಿ ಆಫೀಸ್ ಕೆಲಸ ಬಿಟ್ಟು ಖಂಡಿತ ಇದ್ರ ಹಿಂದೆ ಇರೋ ಮೇನ್ ವ್ಯಕ್ತಿನ ಮೀಟ್ ಮಾಡೋದಕ್ಕೆ ಹೋಗ್ತಿದ್ದಾನೆ. ಇವತ್ತು ಯಾರ್ಯಾರ ಹಿಂದೆ ಯಾರ್ಯಾರಿದ್ದಾರೆ ಅಂತ ಕಂಡು ಹಿಡ್ದೇ ಹಿಡಿತೀನಿ. ಯಾಕೋ ಇಷ್ಟು ತಡವಾಗಿ ಬಂದೆ? ಅಂದ್ರೆ ಇವನ್ ಭೀಮಾಂಬಿಕಾ ಕಡೆಯವನ? ಅದು ಆಫೀಸ್ ಅವರ್ರಿ, ಎಲ್ಲರ ಕಣ್ ತಪ್ಪಿಸಿ ಬರುವಾಗ ಲೇಟ್ ಆಯ್ತು, ಕ್ಷಮಿಸಿ ಅವರ. ಪಲ್ಲವಿಗ ನಿನ್ ಮೇಲೆ ಅನುಮಾನ ಬಂದಿಲ್ಲೇನು? ಇಲ್ರಿ ಅವರ, ಅವ್ರು ಭಾಳ ನಂಬಿದಾರ. ವಿಶ್ವಾಸ ಗಳಿಸ್ಬೇಕು, ಆವಾಗ ಮಾತ್ರ ವಿಶ್ವಾಸ ದ್ರೋಹ ಮಾಡಕ್ ಆಗ್ತೈತಿ. ಕುದ್ಕೆ ತನಕ ನಂಬಿಸಿ ಆಮೇಲೆ ಕುದ್ಕೆ ಕುಯ್ಬೇಕಾ? ನಿಮ್ಮ ಆಟಗಳೆಲ್ಲ ಇನ್ನು ಹೆಚ್ಚು ಕಾಲ ನಡೆಯೋದಿಲ್ಲ. ಆದಷ್ಟು ಬೇಗ ನಿಮ್ಮನ್ನ ಟ್ರ್ಯಾಪ್ ಮಾಡಿ ಒಳಗೆ ಹಾಕಿಸ್ತೀನಿ. ಅದೇನೋ ಮಾಹಿತಿ ಸಿಕ್ಕೈತೆ ಅಂತ ಹೇಳಿದ್ಯಲ್ಲ, ಏನದು? ನೋಡ್ರಿ ಅವರ,
ರೆಸ್ಟೋರೆಂಟ್ಗಳಲ್ಲಿ ಇದಕ್ಕೆಲ್ಲ ಒಂದು ಟೇಬಲ್ ಬುಕ್ ಆಗಿರುತ್ತೆ. ಎಲ್ಲ ದಂಧೆಗಳು ಅಲ್ಲೇ ನಡೆಸ್ತಾ ಇರ್ತಾರೆ. ಆಗ ಮಾತ್ರ ನಾವು ಅವರನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಯೋದಕ್ಕೆ ಸಾಧ್ಯ. ಓ ಮೈ ಗಾಡ್, ನಮ್ಮ ಆಫೀಸಲ್ಲೇ ನಮಗೆ ಸೆಕ್ಯೂರಿಟಿ ಇಲ್ದಾಗ ಆಗಿದೆಯಲ್ಲ. ಇಷ್ಟು ದಿವಸ ಎಲ್ಲಿಂದ ವಿಷಯ ಹೊರಗಡೆ ಹೋಗ್ತಿದೆ ಅಂತ ತಲೆ ಕೆಡ್ಸ್ಕೊತಿದ್ದೆ. ಆದ್ರೆ ಬಿಲಾ ಗೋಡೆನ ಕೊರೆದು ಹೋಗ್ತಿರೋದು ಬೇರೆ ಯಾರೂ ಅಲ್ಲ, ನಮ್ಮ ಆಫೀಸ್ ಅವರೇ. ಛೇ, ತಗ. ಓ, ಆಫೀಸ್ನಾಗ ಇಷ್ಟೆಲ್ಲ ನಡೀತಾ ಇದೇನು? ಅದು ಈ ಭೀಮಾಂಬಿಕಾ ಕಣ್ ತಪ್ಪಿಸಿ ಇದನ್ನೆಲ್ಲ ನನಗೆ ತಂದ್ಕೊಟ್ಟು ಒಳ್ಳೆ ಕೆಲಸ ಮಾಡಿದಿ. ಅವರೇ ನಾನೇ ನಿಮ್ಮ ಮೊಬೈಲ್ ಕಳ್ಸಿಕೊಡ್ತಿದ್ದೆ. ನೀವ್ಯಾಕೆ ಇಷ್ಟು ದೂರ ತ್ರಾಸ ಮಾಡ್ಕೊಂಬಂದ್ರಿ? ಅದಕ್ಕೆ ನಿನಗೆ ಬುದ್ಧಿ ಇಲ್ಲ ಅಂತ ಹೇಳೋದು. ಹಂಗೇನಾದರೂ ನಿನ್ನ ಮೊಬೈಲಿಂದ ನನ್ನ ಮೊಬೈಲಿಗೆ ಕಳಿಸಿದ್ರ ಸಿಕ್ಕಾಕೋತಿದ್ವಿ. ಮೊಬೈಲ್ನಾಗ ಏನದ ಅದನ್ನೆಲ್ಲ ಪತ್ತೆ ಹಚ್ತಾರ. ಹಂಗೇನಾದರೂ ಮಾಡಿದ್ರ ನಾನು ನೀನು ಎಲ್ಲರೂ ತಗೊಳಕೋತಿದ್ವಿ. ಅದಕ್ಕೆ ನಾನೇ ತ್ರಾಸ ತಗೊಂಡು ಇಲ್ಲಿ ತನಕ ಬಂದಿದ್ದು. ನೋಡ, ಹಂಗೇನಾದರೂ ಆದ್ರೆ ನಾನು ನಿಂಗೆ ಇನ್ನೊಂದು ನಂಬರ್ ಕೊಟ್ಟಿದ್ದೀನಲ್ಲ, ಆ ನಂಬರ್ಗೆ ಫೋನ್ ಹಚ್ಚ. ಆತ್ರಿ ಅವರ. ಓ ಇದಕ್ಕೇನಾ? ಇವ್ರು ಯಾವ ನಂಬರ್ ಟ್ಯಾಪ್ ಮಾಡಿದ್ರು ನಮಗೆ ಸಿಕ್ತಿಲ್ಲ. ಇವರೆಲ್ಲ 2-3 ಸಿಮ್ ಕಾರ್ಡ್ ಇಟ್ಕೊಂಡು ಆಟ ಆಡ್ತಿದ್ದಾರೆ. ಆ ಪಲ್ಲವಿ ಮತ್ತು ವಿಕ್ರಾಂತ್ ನಾನು ದಂಧೆ ಮಾಡೋ ಜಾಗಕ್ಕೆ ಹೋಗಿದ್ರೇನು? ಹೋಗಿದ್ರಂತ್ರಿ ಅವರ, ಅಲ್ಲೇನೂ ಸಿಗ್ಲಿಲ್ಲಂತೆ. ಸಿಗೋದು ಇಲ್ಲ. ಯಾಕಂದ್ರ ಅದನ್ನ ನಡೆಸ್ತಾ ಇರೋದು ಈ ಭೀಮಾಂಬಿಕಾ. ಈಕೆ ಹೆಜ್ಜೆ ಕಂಡಿಡಿಯೋದು ಅಷ್ಟು ಸರಳ ಅಲ್ಲ. ಪಲ್ಲವಿ, ವಿಕ್ರಾಂತ್, ನಿಮ್ಮ ಜೀವನದಾಗ ಇದೆಲ್ಲ ನಡೆಸ್ತಾ ಇರೋದು ಯಾರು ಅಂತ ಕಂಡಿಡಿಯಕ್ಕಾಗಲ್ಲ. ಆದರೂ ಇವರು ನನ್ನ ತನಕ ಬಂದು ನನ್ನನ್ನು ಮುಟ್ಟಕ್ಕೆ ಸಾಧ್ಯನಾ? ಇಲ್ಲ, ಸಾಧ್ಯನೇ ಇಲ್ಲ. ಆತ್ರಿ ಅವರ, ನಾ ಹೊರಡ್ತೀನಿ. ಆಫೀಸ್ನಾಗ ಮೇಡಮ್ ಭಾಳ ಸ್ಟ್ರಿಕ್ಟು. ನಾ ಇಲ್ಲ ಅಂದರೆ ಸುಮ್ಮನೆ ರಗಡೆ ಆಗತ್ತ. ಸರಿ, ನೀ ಹೊಂಡ. ನಿನಗೇನು ತಲುಪಬೇಕೋ ಅದನ್ನು ತಲುಪಿಸ್ತೀನಿ. ಆಯ್ತ್ರಿ ಅವರ. ಹಾಂ.